ಯಾವುದೋ ಈ ನ್ಯಾಷನಲ್ ಹೈವೇ ಇವರೆಲ್ಲ ಯಾಕೆ ಟ್ಯಾಕ್ಸ್ ಕಟ್ಟೋರು ಯಾರ್ರೀ? ಸೆಂಟ್ರಲ್ ಗೌರ್ಮೆಂಟ್ ಕಟ್ತಾರಂತ ಟ್ಯಾಕ್ಸು. ಲ್ಯಾಂಡ್ ನಮ್ಮದು, ಸ್ಟೇಟ್ ಗೌರ್ಮೆಂಟ್ ಲ್ಯಾಂಡು ಅಲ್ಲ, ಟ್ಯಾಕ್ಸ್ ನಮ್ಮದು. 4 ಲಕ್ಷ ಕೋಟಿ ಕಟ್ತಾ ಇದ್ದೀವಿ, ನಮಗೆ ಬರೋದು 1 ಚಿಲ್ಡ್ರೆ. ಇದ್ರ ಬಗ್ಗೆ ಇವ್ರು ಧ್ವನಿ ಎತ್ತದಿಲ್ಲ. ಆಯ್ತಪ್ಪ, ಅಧ್ಯಯನ ಮಾಡಿ ಅಂತ ಹೋದ್ರು ಇವರು. ಮಾನ್ಯ ಅಧ್ಯಕ್ಷರು ಅಶೋಕ್ ಅವರು ರಾಜೀನಾಮೆ ಕೇಳಿದ್ರಲ್ಲ, ನಂದು ಏನಾಯ್ತಂತ, ಕಸಬುಟ್ಟಿಗೆ ಹೋಯ್ತಂತ. ಇವ್ರದ್ದು ಬರ ಪರಿಹಾರದ ಎಲ್ಲೋಯ್ತಂತೆ. ಅಷ್ಟು ದಿವಸ ಹಂಗೆ ಒಂದು ನಾಟಕ ಮಾಡಿಬಿಟ್ರಲ್ಲ. ನಾಟಕ ತಂಡದ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಮಾನ್ಯ ಅಶೋಕ್ ಅವರು ಒಂದು ನಾಟಕ ಮಂಡಳಿ ಮಾಡಿ ಎಲ್ಲ ಕಡೆನೂ ಹೋಗಿ ಒಂದು ಟೂರಿಂಗ್ ಟೆಂಟ್ ಥರ ಎಲ್ಲ ಕಡೆ ಹೋಗಿ ಒಂದು ಪಿಕ್ಚರ್ ರಿಲೀಸ್ ಮಾಡಿ ಬಂದರು. ಫೋಟೋನ ಪಾಪ ಮಾಧ್ಯಮದವ್ರು ನೀವೆಲ್ಲ ಚೆನ್ನಾಗಿ ಹಾಕಿದ್ರಿ. ಅದ್ರ ಉತ್ತರ ಏನಾಯ್ತು? ಎಲ್ಲಿ ಹೋಯ್ತು? ಯಾರಿಗೆ ಕೇಳಿದ್ರಿ ನೀವು? ಯಾರಿಗೆ ಕಳಿಸಿದ್ರಿ ಇದನ್ನು? ಸುಸರ್ಜಿತವಾಗಿರ್ತಕ್ಕಂಥ, ಸಂಪೂರ್ಣವಾಗಿ ಬಹುಮತ ಇರ್ತಕ್ಕಂಥ ಸರ್ಕಾರನ ಈ ಸರ್ಕಾರ ಉಳಿಯಲ್ಲ. ನೋಡಿ ಎಷ್ಟು ದುರ್ಬುದ್ಧಿ, ಕೆಟ್ಟ ಬುದ್ಧಿ ಬಿ ಜೆ ಪಿಯವರಿಗೆ ಅಂದರೆ, ಅವರಂತೂ ಸ್ವಂತ ಅಧಿಕಾರಕ್ಕೆ ಬಂದೇ ಇಲ್ಲ ಇವತ್ತುವರೆಗೂ ಪ್ರಜಾಪ್ರಭುತ್ವದಲ್ಲಿ. ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ ಹಿಂಗೆ ಇದನ್ನು ಹಾಳು ಮಾಡೋದು ಅಂತೇಳಿ. ಪ್ರಜಾಪ್ರಭುತ್ವದಲ್ಲಿ ಒಂದು ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಒಂದು ಸರ್ಕಾರನ ಇವ್ರಿಗೆ ಬೀಳ್ಸೋದೇ ಒಂದು ದೊಡ್ಡ ರೋಗ. ಇದನ್ನು ಬಿಡಬೇಕಾಗ್ತದೆ. ಜನರು ಪಾಠ ಹೇಳ್ಕೊಡ್ತಾರೆ, ಅದನ್ನು ಒಂದು ಕಡೆಗಿರಲಿ. ಅದು ಹೆಚ್ಚು ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಚುನಾವಣೆ ಬರ್ತದೆ, ನೋಡೋಣ ಅದಕ್ಕೆ ಈ ಸಂಪ್ರದಾಯ ಬಿಡಬೇಕಾಗುತ್ತೆ. ಅಧಿಕಾರಿ ವರ್ಗದವ್ರಿಗೂ ಕೂಡ ಮೊನ್ನೆ ಕರೆದು ಹೇಳಿದೆ ನಾನು, ನೀವು ಸ್ವಲ್ಪ ಗೌರವದಿಂದ ಇಡಬೇಕಾಗ್ತದೆ. ಯಾಕೆಂದರೆ ಯಾವ್ದಾದ್ರು ಹಿಂಗೆ ವಿಚಾರಗಳು ಬಂದಾಗ ಮಾಧ್ಯಮಕ್ಕೆ ಹೋಗಿ ಹೇಳಬೇಕು, ಇಲ್ಲ ಹಿಂಗೆ ಬಂದಿದ್ರು, ಅದು ಯಾವುದೇ ಕಾರಣಕ್ಕೂ ಆಗಿಲ್ಲ ಅಂತ, ಏನೋ ಇದಾಗಿಲ್ಲ ಅಂತ. ಬಟ್ ರಿಬನ್ ಕಟ್ ಮಾಡಿರೋದೆಲ್ಲ ಫೋಟೋ ಮಾಧ್ಯಮದಲ್ಲಿ ನೀವೇ ಬಿತ್ತರಿಸಿದ್ರಪ್ಪ. ಇಂಥ ಸಂದರ್ಭ ಸೃಷ್ಟಿ ಆಗ್ತಕ್ಕಂಥದ್ದು ಇದೊಂದು ದುರಂತ. ಅವರ ನಡವಳಿಕೆ ನಾನು ಖಂಡನೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಬಿಜೆಪಿಯವರು ಚುನಾವಣೆಗಿಂತ ಮುಂಚೆ MLA ಚುನಾವಣೆ ಇವ್ರ ಅಧಿಕಾರಕ್ಕೆ ಬಂದ ತಕ್ಷಣ ಮುಗಿದೋಗ್ತೈತಿ ಅಂದರು. ಅದು ನೋಡಿದ್ರೆ ಈಗ ಫಸ್ಟ್ ಅರ್ಜಿ ಹಾಕಿದವರು ಅವ್ರ ಕಾರ್ಯಕರ್ತರು ಅರ್ಜಿ ಹಾಕಿ ಹೈಯೆಸ್ಟು. ಈಗ ಅವ್ರಿಗೂ ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ದಾರೆ ಓಟು? 30%, 35% ಏನೋ ತೊಗೊಂಡ್ರಲ್ಲ ಮೊನ್ನೆ. ಆ 35% ಈ 100%ಅಲ್ಲಿ ಬರುತ್ತಾನೆ, ಕರೆಕ್ಟಾ? ಹಾಂ, ಆ 100%ಅಲ್ಲಿ 5% ಸಿಕ್ಕಿಲ್ಲ ಅಂತ ಹೇಳ್ರಿ. ಹಂಗಾರೆ 5% ಆ BJP ಅವ್ರದ್ದೇ ತಗೊಳ್ರಿ. 30% ಮಜಾ ಮಾಡ್ತಾ ಇರೋದು ಯಾರ್ರೀ? ಲೆಕ್ಕ ಕೇಳ್ತೀರಾ ನನಗೆ? 30% ಇವತ್ತು. ಆ 30% ಅಂದರೆ ಅವ್ರಿಗೆ ಹಾಕಿರೋ ಓಟಲ್ಲಿ ಇದು ಆಲ್ಮೋಸ್ಟ್ 80%. ಡಿಸ್ಟಿಂಕ್ಷನಲ್ಲಿ ನಮ್ಮ ಭಾಗ್ಯಗಳನ್ನು ತಗೊಳ್ತಕ್ಕಂಥವ್ರು ಯಾರು ಅಂದರೆ ಇದೇ BJP ಅವರು. ಡಿಸ್ಟಿಂಕ್ಷನಲ್ಲಿ ನಮ್ಮ ಯೋಜನೆಯನ್ನು ಆರಾಮಾಗಿ ಅವ್ರ ಮನೆಯಲ್ಲಿ ಇವತ್ತು ನಿಜವಾಗ್ಲೂ ಬದುಕ್ತಾ ಇದ್ದಾರೆ ಸುಖವಾಗಿ. ಅವ್ರಿಗೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ಆ ಟ್ಯಾಕ್ಸ್ನ ಏನಾದ್ರು ನಾವು ಕೊಡ್ತಾ ಇದ್ದೀವಿ ಅಂದರೆ ಅದು ನಮ್ಮಿಂದನೇ. ಅವ್ರ ಮನೆ ಬೆಳಕಾಗ್ತಾ ಇದೆ ಅಂದರೆ ನಮ್ಮಿಂದನೇ. ಅವ್ರ ಹೊಟ್ಟೆಗೆ ಇನ್ನೊಂದು 5 kg ಅಕ್ಕಿ ಬರ್ತಾ ಇದೆ ಅಂದರೆ ನಮ್ಮ ಅಕ್ಕಿನ ದುಡ್ಡು ಅವರೆಲ್ಲರೂ ಕೂಡ ಹೆಣ್ಮಕ್ಳು. ಅದಕ್ಕೆ ನಾನು ಹೇಳ್ತೀನಲ್ಲ, ಈ ಸತಿ ನೋಡಿ ಹೊಡಿತಾರೆ ಅಂದರೆ ಮತ್ತೆ ಹಂಗಲ್ಲ. ಸ್ತ್ರೀ ಶಕ್ತಿ ವಿಶೇಷವಾಗಿ ಆ ತಾಯಿಯಂದರು ಇವತ್ತು ರಾಜ್ಯದ ಕೈ ಹಿಡಿತಾರೆ ಪಾರ್ಲಿಮೆಂಟಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ. ಯಾಕೆಂದರೆ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ನಮ್ಮದು. ಟೀಕಾ ಟಿಪ್ಪಣಿ ಮಾಡ್ತಾರೆ BJಪಿಯವ್ರಿಗೆ. ಇನ್ನೂ 4 ವರ್ಷ ಟೈಮ್ ಇದೆ, ಮಾಡಿಕೊಳ್ಳಿ, ಏನೂ ತೊಂದರೆ ಇಲ್ಲ. ಅವ್ರು BJಪಿಯವರು ಹೇಳ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.